ಬಾರ್ಡರಲ್ಲಿ ನೀವು ಕಾಯುವಾಗ ಯಾವ ರೀತಿ ಪರಿಸ್ಥಿತಿ ಇರುತ್ತೆ, ಅಲ್ಲಿ ಎಷ್ಟು ಚಾಲೆಂಜಸ್ ಇರುತ್ತೆ ಅಂತ? ಅವರು ಒಂದೊಂದು ಜಾಗದೊಂದು ಬಾರ್ಡ್ರಲ್ಲಿ ಇದು ಒಂದೊಂದು ಎಕ್ಸಾಂಪಲ್ ಒಂದು ಕತೆ ಹೇಳ್ತಾರೆ. ನಾವು ಗಾದೆ ಅಂತ ಹೇಳ್ತೀವಲ್ಲ, ಆ ಥರ ಹೇಳ್ಕೊಡ್ತಾರೆ. ಅದು ಆ್ಯಕ್ಚುಲಿ ಅಲ್ಲಿ ಇರೋದೇ. ನಾವೆಲ್ಲ ಇದೆಲ್ಲ ಸುಳ್ಳಂತ ಹೇಳೋದು. ಯಾಕಂತ ಹೇಳಿದ್ರೆ ಇದು ಸುಳ್ಳಂತ ಹೇಳದೇ ಇರೋಕ್ಕೆ ನನಗೂ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ನಮ್ಮ ಇನ್ಸ್ಟ್ರಕ್ಟ್ರು ಒಬ್ಬರಿದ್ದರು. ಈ ಜಮ್ಮು ತವಿ ಅಂತ ಬರುತ್ತೆ. ಜಮ್ಮು ತವಿ ನದಿ ಹತ್ರ ಒಂದು 71 ವಾರಲ್ಲಿ ಸೀಸ್ ಫೈರ್ ಆಗಬೇಕಾದ್ರೆ, ಸೀಸ್ ಫೈರ್ ಅಂತ ಹೇಳಿದ್ರೆ ವಾರ್ ಸ್ಟಾಪ್. ಆ ಸ್ಟಾಪ್ ಆಗುವ ನಮ್ಮದು ಗಾಡಿನೂ ಅಲ್ಲಿದ್ದರೆ ಅವ್ರ ಗಾಡಿನೂ ಎಲ್ಲಿದ್ದರೆ ಅದು ಅಲ್ಲಲ್ಲಿ ನಿಂತೋಗ್ಬಿಡ್ತಾರೆ. ಅದು ತೆಗಿಯೋಂಗಿಲ್ಲ ವಾಪಸ್. ಅವರು ತೆಗಿಯೋಂಗಿಲ್ಲ, ನಾವು ತೆಗಿಯೋಂಗಿಲ್ಲ. ಆದರೆ PP1 ಪೋಸ್ಟ್ ನಮ್ಮದು PP1, PP2, PP3 ಇತ್ತು ನನ್ನ ಕಂಪನಿಗೆ. ನಾನು ರಿಟೈರ್ಡ್ ಆಗಿ ಆಯಿತು ಸರಿ. ಸ್ಟಾರ್ಟಿಂಗ್ ಪೋಸ್ಟಿಂಗ್ ನನಗೆ ಜಮ್ಮು ಕಾಶ್ಮೀರ ಬಂದಿರೋದು. ಆವಾಗ ಅಲ್ಲಿಗೆ ನನಗೆ PP1ಗೆ ಬಂದಿದ್ದು ಡ್ಯೂಟಿ. ನಾವು ಹತ್ರನೇ 50 ಮೀಟ್ರ್ ಇಲ್ಲಿ ಇಂಡಿಯಾ ಪಾಕಿಸ್ತಾನ. ಅಲ್ಲಿ ಬಂದು ಇಂಟರ್ನ್ಯಾಷನಲ್ ಬಾರ್ಡರ್ ಅಲ್ಲ ಅದು. ಸೀಸ್ ಫೈರ್ ಆಗಿಲ್ಲ ಆಗಿರೋದಲ್ಲ, ಒಂದು ಸ್ಪೆನ್ಸ್ ಆಗಿರ್ತಾರೆ ಅಷ್ಟೇ. ನಾವು ಪೋಸ್ಟಲ್ಲಿ ಮಾತಾಡ್ಬೋದು. ಕಾಫಿ ಕುಡಿದಿದ್ಯಾ, ಇದು ಕುಡಿದಿದ್ಯಾ ಮಾತಾಡ್ತೀವಿ. ಅವನು ಸೆಂಟ್ರಿ ಏನು ಮಾಡಿದ್ದಾನೆ, ನೈಟ್ ಎಲ್ಲ ಮಲಗಿರ್ತಾರಲ್ಲ, ಸೆಂಟ್ರಿ ಇರ್ತಾನೆ. ಆ ಸೆಂಟ್ರಿ ನಿದ್ರೆ ಮಾಡಿದ್ದಾನೆ. ಅವ್ರು ಬಂದು ಪಾಕಿಸ್ತಾನದವ್ರು ಕತ್ತು ಕೊಯ್ದುಬಿಟ್ಟಿದ್ದಾರೆ. ಕತ್ತು ಅವನದು ಕುಯ್ದು ಮಲಗಿರೋರ್ದು ಎಲ್ಲರದ್ದು ಕತ್ತು ಕೊಯ್ದುಬಿಟ್ರು. ಹಾಗೇನಾಯಿತು, ಅವನು ಸಾಯುವಾಗ ಅಯ್ಯೋ ನಾನು ಒಬ್ಬನಿಂದ ಎಲ್ಲರೂ ಸತ್ತೋಗ್ಬಿಟ್ಟಲ್ಲ ಅಂತ ಒಂದು ಇದಿದೆಯಲ್ಲ, ಅದು ಹಂಗೆ ಆಗೋಯ್ತು. ಇವಾಗಲೂ ನಾವು ನೈಟ್ ಡೈಲಿ ಡ್ಯೂಟಿಗೆ ಹೋದರೆ ಎಲ್ಲಾದ್ರೂ ಮಧ್ಯಾಹ್ನ ಊಟ ಮಾಡಿ ಮೇಲೆ ಹತ್ತಿದ್ರೆ ನಿದ್ರೆ ಬರುತ್ತೆ. ಮಧ್ಯಾಹ್ನವರೆಗೆ ಒಬ್ಬರು ಡ್ಯೂಟಿ, ಮಧ್ಯಾಹ್ನ ಮೇಲೆ ಒಬ್ಬರು ಇರ್ತಾರೆ. ಒಂಥರ ನಿದ್ರೆ ಬಂದಾಗ ನಾನೇ ಡ್ಯೂಟಿಯಲ್ಲಿದ್ದೀನಿ. ಒಂದು 2:30-3 ಗಂಟೆ ಆಗಿರ್ಬೋದು. ಸ್ವಲ್ಪ ನಿದ್ರೆ ಬಂದಂಗೆ ಆಯಿತು. ಠಮ್ ಅಂತೇಳಿ ತಲೆಗೆ ಏಟು. ಇದು ನಿಜವಾಗ್ಲಿರೋದು, ಯಾರಿಗಾದ್ರೂ ಒಪ್ಕೊಳ್ಳಲ್ಲ ಅದು.